ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನ ಉಂಟಾಗ್ತಾ ಇದೆ. ವೆರಿ ಫಸ್ಟ್ ಈ ರಮೇಶ್ ಜಾರಕಿಹೊಳಿ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು, ಸತೀಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ರು, ಆಮೇಲೆ ಮೊದಲು JDS ಅಲ್ಲಿ ಇದ್ರು. ಓಕೆ, ಅಂದ್ರೆ ಜನತಾ ಪರಿವಾರ ಇವರೆಲ್ಲ ಸಿದ್ದರಾಮಯ್ಯ ಬಂದಾಗ ಜೊತೆಗೆ ಬಂದಂತವ್ರು. ವೆರಿ ಫಸ್ಟ್ ಟೈಮು ಮೊನ್ನೆ ಸುರ್ಜೇವಾಲಾ ಮೀಟಿಂಗ್ ಅಲ್ಲಿ ಇದು ನಡೀತು, ಏನು ಮೀಟಿಂಗ್ ಆಗ್ತಿರ್ಬೇಕಾದ್ರೆ DK ಶಿವಕುಮಾರ್ ಹೇಳಿದ್ರಂತೆ, ನೋಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ KPCC ಅದು ಕಾಂಗ್ರೆಸ್ ಕಚೇರಿ ಕಟ್ಸಿದ್ದಾರೆ ಅಂತ ಹೇಳಕ ಇವ್ರು ಎದ್ದು ನಿಂತಂತೆ. ಯಾಕೆ ಅವರೊಬ್ಬರೇನಾ, ನಾವು ಕೊಡಿಸಿಲ್ವಾ, ರಮೇಶ್ ಕೊಡಿಸಿದ್ದು ಅದಕ್ಕೆ 5 ಕೋಟಿ ಜಾಗ 15 ಲಕ್ಷ ಕೊಡಿಸಿದ್ದು, ನಮ್ಮ ಕಾಂಟ್ರಿಬ್ಯೂಷನ್ ಇಲ್ವಾ ಅಂತೇಳಿ ಜಗಳ ಆಯ್ತು. CM ಬಂದು ಮಾತಾಡೋಕೆ ಅಂದ್ರಂತೆ, ಇರಿ ಸರ್ ನೀವು ಅಂದ್ರಂತೆ. ಜೋರು ಜೋರು ಗಲಾಟೆ ಆಯಿತು. ನೋಡಿ ಅವ್ರು ಮೂಗು ತೋರಿಸ್ತಾ ಇದ್ದಾರೆ, ಮತ್ತೊಂದು ಮಾತುಕತೆಗಳೆಲ್ಲ ಆಯಿತು. ಇದು ಒಂದು ಕಡೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಹೌದು ನಾವು ವಿಜೇಂದ್ರನ ಕೆಳಗಿಳಿಸೋದಕ್ಕೆ ಟ್ರೈ ಮಾಡಿದ್ದು ನಿಜ, ಮತ್ತೊಂದು ಇದು ಮಾತಾಡಿದ್ರು. ಆಮೇಲೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಕ್ಕೆ ಬರಬೇಡಿ ನಮ್ಮನ್ನ ಅಂತ ಹೇಳಿದ್ದಾರೆ. ವಿಜೇಂದ್ರ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ವೆರಿ ಫಸ್ಟ್ ಟೈಮ್ ರಮೇಶ್ ಜಾರಕಿಹೊಳಿಗೆ. ಜಾಗ್ರತೆ, ನಾಳೆಗೆ ಬಿಗಿಡ್ಕೊಂಡು ಮಾತಾಡಬೇಕು. ಏನು ಯಡಿಯೂರಪ್ಪನವ್ರ ಬಗ್ಗೆ ಹೆಂಗೆ ಮಾತಾಡೋದು, ನಡೆದಾಡೋದು ಕಷ್ಟವಾಗುತ್ತೆ ಅಂತೇಳಿ ವೆರಿ ರೆಬಲ್ ಆಗಿ ಮಾತಾಡಿದ್ದಾರೆ. ಏನೋ ಡಿಸೈಡ್ ಮಾಡ್ದಂಗಿದೆ. ಬೆಳಗಾವಿ ಅಂದರೆ ನಾನು ಯಾಕೆ ಹೇಳಿದೆ ಅಂತಂದರೆ, ಅವತ್ತು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದ್ದು ಯಾರು, ರಮೇಶ್ ಜಾರಕಿಹೊಳಿ. ಇವತ್ತು ಥ್ರೆಟ್ ಆಗಿರೋದು ಕೂಡ ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ರಾಜಕೀಯದಲ್ಲಿ ಈಗ ಮತ್ತೆ ಸಾಹುಕಾರ್ ಬ್ರದರ್ಸ್ ರೊಚ್ಚಿಗೆದ್ದಿದ್ದಾರೆ. ಒಂದೆಡೆ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ, ಮತ್ತೊಂದೆಡೆ ಬಿಜೆಪಿಯಲ್ಲಿ ಪಟ್ಟದ ಗುದ್ದಾಟ ನಡೀತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಜಾರಕಿಹೊಳಿ ಬ್ರದರ್ಸ್ ತಲೆನೋವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಗೆ ಸಾಹುಕಾರ್ ಬ್ರದರ್ಸ್ ಟಕ್ಕರ್. ಜಾರಕಿಹೊಳಿ ಸಹೋದರರ ಗೇಮ್ ಪ್ಲಾನ್ ಟೆನ್ಷನ್. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸದ್ದು ಮಾಡ್ತಿದೆ ಬೆಳಗಾವಿ ರಾಜಕಾರಣ. ಎಸ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬಿಗಿ ಪಟ್ಟು ಹಿಡಿದ್ರೆ, ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರಮೇಶ್ ಜಾರಕಿಹೊಳಿ ಹಠ ಮಾಡ್ತಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಒಂದು ಇತ್ತೀಚಿರಿ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನೋಡಿ, ನಮ್ಮ ಉದ್ದೇಶ ವಿಜೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ, ಸುಳ್ಳು ಹಾಕೋದು. ಅದನ್ನ ಹೈಕಮಾಂಡ್ ನಿರ್ಣಯ ತಗೋತಾ, ಅದ್ರ ಬಗ್ಗೆ ನಾವು ಬದ್ಧತೆವೆ. ತೆಗಿತಾರ ಬಿಡ್ತಾರ ಹೈಕಮಾಂಡ್ ಗೊತ್ತು. ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋಕೆ ಸ್ವಾಗತ. ಆದ್ರೆ ಯಾಕೆ ಸ್ವಾಗತ ಟೂರ್ ಮಾಡೋದ ಒಂದು ಮೊದಲು ಕ್ಲಿಯರ್ ಮಾಡಕ್ ಅವರು ಮಗನ ಭದ್ರ ಮಾಡಕ್ ಹೇಳ್ತಾರೋ, ಪಕ್ಷ ಭದ್ರ ಮಾಡಕ್. ಕೇಳಿದ್ರಲ್ವಾ, ಬಹಿರಂಗ ಹೇಳಿಕೆ ಮೂಲಕ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಮೇಲೆ ಜಾರಕಿಹೊಳಿ ಬ್ರದರ್ಸ್ ಒತ್ತಡ ಹೇರ್ತಿದ್ದಾರೆ. ಸಹೋದರರ ಈ ಬೇಡಿಕೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಡಿಕೆಶಿ ಮೇಲೆ ಸತೀಶ್ ಮುನಿಸೇಕೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪಕ್ಷದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ. ಕಾಂಗ್ರೆಸ್ ಭವನದ ಕ್ರೆಡಿಟ್ ಡಿಕೆಶಿಯಿಂದ ಹೆಬ್ಬಾಳ್ಕರ್ಗೆ. ಅಧಿಕಾರಿಗಳ ವರ್ಗಾವಣೆ ನೇಮಕದಲ್ಲಿ ಲಕ್ಷ್ಮಿ ಮೇಲುಗೈ. ಸತೀಶ್ ಮಾತುಗಳಿಗೆ ಕ್ಯಾರಿ ಎನ್ನದ DK ಶಿವಕುಮಾರ್. ಡಿಸಿಸಿ ಸ್ಥಾನಕ್ಕೆ ಹೆಬ್ಬಾಳ್ಕರ್ ಆಪ್ತನಿಗೆ ಪಟ್ಟ ಕಟ್ಟಲು ಡಿಕೆಶಿ ಪ್ಲಾನ್. ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದಲ್ಲಿ ಸತೀಶ್ರನ್ನ ದೂರವಿಟ್ಟಿದ್ದ ಡಿಕೆಶಿ. ಇನ್ನು ರಮೇಶ್ ಜಾರಕಿಹೊಳಿ ಹಿಡಿದಿರೋ ಹಠ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. BY ವಿಜೇಂದ್ರ ವಿರುದ್ಧ ಸಾಹುಕಾರ್ ಗುಟುರು. ಸಿಡಿ ಕೇಸ್ ಬೆಳಕಿಗೆ ಬಂದಾಗ BY ವಿಜೇಂದ್ರ ಬೆನ್ನಿಗೆ ನಿಂತಿಲ್ಲ. ತನಗಿಂತ ಕಿರಿಯ ವಿಜೇಂದ್ರ ಅಧ್ಯಕ್ಷ ಪಟ್ಟ ಕಟ್ಟಿದ್ದು. ವಾಲ್ಮೀಕಿ ಹಗರಣ ಕೇಸ್ ಹೋರಾಟಕ್ಕೆ ವಿಜೇಂದ್ರ ನಿರಾಸಕ್ತಿ. ಅಹಿಂದ ನಾಯಕರಿಗೆ ಬಿಜೆಪಿ ಅಧ್ಯಕ್ಷ ಪಟ್ಟ ಸಿಗಬೇಕೆಂಬ ಬೇಡಿಕೆ. ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರ ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ದು ಕೈ ಕಮಲ ಪಡಸಾಲೆಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನ ಉಂಟಾಗ್ತಾ ಇದೆ. ವೆರಿ ಫಸ್ಟ್ ಈ ರಮೇಶ್ ಜಾರಕಿಹೊಳಿ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು, ಸತೀಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ರು, ಆಮೇಲೆ ಮೊದಲು JDS ಅಲ್ಲಿ ಇದ್ರು. ಓಕೆ, ಅಂದ್ರೆ ಜನತಾ ಪರಿವಾರ ಇವರೆಲ್ಲ ಸಿದ್ದರಾಮಯ್ಯ ಬಂದಾಗ ಜೊತೆಗೆ ಬಂದಂತವ್ರು. ವೆರಿ ಫಸ್ಟ್ ಟೈಮು ಮೊನ್ನೆ ಸುರ್ಜೇವಾಲಾ ಮೀಟಿಂಗ್ ಅಲ್ಲಿ ಇದು ನಡೀತು, ಏನು ಮೀಟಿಂಗ್ ಆಗ್ತಿರ್ಬೇಕಾದ್ರೆ DK ಶಿವಕುಮಾರ್ ಹೇಳಿದ್ರಂತೆ, ನೋಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ KPCC ಅದು ಕಾಂಗ್ರೆಸ್ ಕಚೇರಿ ಕಟ್ಸಿದ್ದಾರೆ ಅಂತ ಹೇಳಕ ಇವ್ರು ಎದ್ದು ನಿಂತಂತೆ. ಯಾಕೆ ಅವರೊಬ್ಬರೇನಾ, ನಾವು ಕೊಡಿಸಿಲ್ವಾ, ರಮೇಶ್ ಕೊಡಿಸಿದ್ದು ಅದಕ್ಕೆ 5 ಕೋಟಿ ಜಾಗ 15 ಲಕ್ಷ ಕೊಡಿಸಿದ್ದು,
ನಮ್ಮ ಕಾಂಟ್ರಿಬ್ಯೂಷನ್ ಇಲ್ವಾ ಅಂತೇಳಿ ಜಗಳ ಆಯ್ತು. ಸಿ ಎಂ ಬಂದು ಮಾತಾಡೋಕ್ಕೆ ಅಂದ್ರಂತೆ, ಇರಿ ಸರ್ ನೀವು ಅಂದ್ರಂತೆ. ಜೋರು ಗಲಾಟೆ ಆಯಿತು. ನೋಡಿ ಅವ್ರು ಮೂಗು ತೋರಿಸ್ತಾ ಇದ್ದಾರೆ, ಮತ್ತೊಂದು ಮಾತುಕತೆಗಳೆಲ್ಲ ಆಯಿತು. ಇದು ಒಂದು ಕಡೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಹೌದು ನಾವು ವಿಜೇಂದ್ರನ ಕೆಳಗಿಳಿಸೋದಕ್ಕೆ ಟ್ರೈ ಮಾಡಿದ್ದು ನಿಜ, ಮತ್ತೊಂದು ಇದು ಮಾತಾಡಿದರು. ಆಮೇಲೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಕ್ಕೆ ಬರಬೇಡಿ ನಮ್ಮನ್ನು ಅಂತ ಹೇಳಿದ್ದಾರೆ. ವಿಜೇಂದ್ರ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ವೆರಿ ಫಸ್ಟ್ ಟೈಮ್ ರಮೇಶ್ ಜಾರಕಿಹೊಳಿಗೆ. ಜಾಗ್ರತೆ, ನಾಳೆಗೆ ಬಿಗಿಡ್ಕೊಂಡು ಮಾತಾಡಬೇಕು. ಏನು ಯಡಿಯೂರಪ್ಪನವ್ರ ಬಗ್ಗೆ ಹೆಂಗೆ ಮಾತಾಡೋದು, ನಡೆದಾಡೋದು ಕಷ್ಟವಾಗುತ್ತೆ ಅಂತೇಳಿ ವೆರಿ ರೆಬಲ್ ಆಗಿ ಮಾತಾಡಿದ್ದಾರೆ. ಏನೋ ಡಿಸೈಡ್ ಮಾಡ್ದಂಗಿದೆ. ಬೆಳಗಾವಿ ಅಂದರೆ ನಾನು ಯಾಕೆ ಹೇಳಿದೆ ಅಂತಂದರೆ, ಅವತ್ತು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದ್ದು ಯಾರು? ರಮೇಶ್ ಜಾರಕಿಹೊಳಿ. ಇವತ್ತು ಥ್ರೆಟ್ ಆಗಿರೋದು ಕೂಡ ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ರಾಜಕೀಯದಲ್ಲಿ ಈಗ ಮತ್ತೆ ಸಾವ್ಕಾರ್ ಬ್ರದರ್ಸ್ ರೊಚ್ಚಿಗೆದ್ದಿದ್ದಾರೆ. ಒಂದೆಡೆ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ, ಮತ್ತೊಂದೆಡೆ ಬಿಜೆಪಿಯಲ್ಲಿ ಪಟ್ಟದ ಗುದ್ದಾಟ ನಡೀತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಜಾರಕಿಹೊಳಿ ಬ್ರದರ್ಸ್ ತಲೆನೋವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಬಿಜೆಪಿಗೆ ಸಾಹುಕಾರ್ ಬ್ರದರ್ಸ್ ಟಕ್ಕರ್. ಜಾರಕಿಹೊಳಿ ಸಹೋದರರ ಗೇಮ್ ಪ್ಲಾನ್ ಟೆನ್ಷನ್. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸದ್ದು ಮಾಡ್ತಿದೆ ಬೆಳಗಾವಿ ರಾಜಕಾರಣ. ಎಸ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬಿಗಿ ಪಟ್ಟು ಹಿಡಿದ್ರೆ, ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರಮೇಶ್ ಜಾರಕಿಹೊಳಿ ಹಠ ಮಾಡ್ತಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಒಂದು ಇತ್ತೀಚಿರಿ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ, ಸುಳ್ಳು ಹಾಕೋದು. ಅದನ್ನ ಹೈಕಮಾಂಡ್ ಏನ್ ನಿರ್ಣಯ ತಗೋತ ಅದ್ರ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರ ಬಿಡ್ತಾರ ಹೈಕಮಾಂಡ್ ಗೊತ್ತು. ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋಕೆ ಸ್ವಾಗತ. ಅವ್ರು ಯಾಕೆ ಟೂರ್ ಮಾಡೋದ ಒಂದು ಮೊದಲು ಕ್ಲಿಯರ್ ಮಾಡಕ್ ಅವರು ಮಗನ ಭದ್ರ ಮಾಡಕ್ ಹೇಳ್ತಾರೋ, ಪಕ್ಷ ಭದ್ರ ಮಾಡಕ್. ಕೇಳಿದ್ರಲ್ವಾ, ಬಹಿರಂಗ ಹೇಳಿಕೆ ಮೂಲಕ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಮೇಲೆ ಜಾರಕಿಹೊಳಿ ಬ್ರದರ್ಸ್ ಒತ್ತಡ ಹೇರ್ತಿದ್ದಾರೆ. ಸಹೋದರರ ಈ ಬೇಡಿಕೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಡಿಕೆಶಿ ಮೇಲೆ ಸತೀಶ್ ಮುನಿಸೇಕೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪಕ್ಷದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ. ಕಾಂಗ್ರೆಸ್ ಭವನದ ಕ್ರೆಡಿಟ್ ಡಿಕೆಶಿಯಿಂದ ಹೆಬ್ಬಾಳ್ಕರ್ಗೆ. ಅಧಿಕಾರಿಗಳ ವರ್ಗಾವಣೆ ನೇಮಕದಲ್ಲಿ ಲಕ್ಷ್ಮಿ ಮೇಲುಗೈ. ಸತೀಶ್ ಮಾತುಗಳಿಗೆ ಕ್ಯಾರಿ ಎನ್ನದ ಡಿಕೆ ಶಿವಕುಮಾರ್. ಡಿಸಿಸಿ ಸ್ಥಾನಕ್ಕೆ ಹೆಬ್ಬಾಳ್ಕರ್ ಆಪ್ತನಿಗೆ ಪಟ್ಟ ಕಟ್ಟಲು ಡಿಕೆಶಿ ಪ್ಲಾನ್. ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದಲ್ಲಿ ಸತೀಶ್ರನ್ನ ದೂರವಿಟ್ಟಿದ್ದ ಡಿಕೆಶಿ. ಇನ್ನು ರಮೇಶ್ ಜಾರಕಿಹೊಳಿ ಹಿಡಿದಿರೋ ಹಠ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ಬಿವೈ ವಿಜೇಂದ್ರ ವಿರುದ್ಧ ಸಾಹುಕಾರ್ ಗುಟುರು. ಸಿಡಿ ಕೇಸ್ ಬೆಳಕಿಗೆ ಬಂದಾಗ ಬಿವೈ ವಿಜೇಂದ್ರ ಬೆನ್ನಿಗೆ ನಿಂತಿಲ್ಲ. ತನಗಿಂತ ಕಿರಿಯ ವಿಜೇಂದ್ರ ಅಧ್ಯಕ್ಷ ಪಟ್ಟ ಕಟ್ಟಿತ್ತು. ವಾಲ್ಮೀಕಿ ಹಗರಣ ಕೇಸ್ ಹೋರಾಟಕ್ಕೆ ವಿಜೇಂದ್ರ ನಿರಾಸಕ್ತಿ. ಅಹಿಂದ ನಾಯಕರಿಗೆ ಬಿಜೆಪಿ ಅಧ್ಯಕ್ಷ ಪಟ್ಟ ಸಿಗಬೇಕೆಂಬ ಬೇಡಿಕೆ. ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರ ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ದು ಕೈ ಕಮಲ ಪಡಸಾಲೆಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.